जुबान नहीं है, कछुए का बाल नहीं, सांप का कानून नहीं, मछली का हजमत नहीं है, कुत्ते का कोई भाषा नहीं है, गिरिधरा ಗಿರಿ ಅಂದರೆ ಬೆಟ್ಟ, ದರ ಅಂದರೆ ಸ್ವರೂಪ, ಬೆಟ್ಟದ ಸ್ವರೂಪ ಬೆಟ್ಟದ ಹುಳಿ ಆಗಿ ಗರ್ಸುವ ಈ ಯಮ ಕಿಂಕರ ಮುಂದೆ ಯಾವ ಶಂಕರ ಭಯಂಕರ ದೊರೆಯಾಳು ನಿಂತರು ಅವನ ನೇತ್ತರ ಕುಡಿಯದೆ ಬಿಡಲಾರೆ. ಈ ಗಿರಿಧರ ಇಟ್ಟ ತೆರೆ ಮೇಲೆ ನಾನೇ ಶ್ರೀಮಂತನೆಂದು ಎದೆ ಎಬ್ಬಿಸಿ ನಿಂತಿರುವ ಯಾವ ರಾಜರೈವರು ನಿಂತರೋ ಅವನ ನಿಜವಾದ ಸಂತೆ ನನ್ನ ಕೈಯಲ್ಲಿ. ನಾ ರಾಜವರ್ಮ, ನಾನು ಯಾರು, ನನ್ನ ಸ್ಥಿತಿ ಏನೆಂದು ನನಗೆ ಗೊತ್ತಿಲ್ಲ. ಈಗ 10 ಜನರ ಗುಂಪಿನಲ್ಲಿ ಕೆಂಪು ನೇತ್ತರಲ್ಲಿ ಕಾಣುವ ನನ್ನ ಶಕ್ತಿ ಸಾಮರ್ಥ್ಯ ಯಾವ ಸಮಯಕ್ಕೆ ಯಾರ ಮೇಲೆ ಇರಬಹುದು ನನಗೆ ತಿಳಿದಿಲ್ಲ. ನಿನ್ನ ಅಡೆ ನೋಡಿ ನನ್ನ ಕಡೆಗಣ್ಣಿಗೆ ನಿನ್ನ ನುಡಿ ತಪ್ಪಿದ್ದು ಕಂಡರೆ ಅಂದ ಕಂಡಕಾರಿ ನಿನ್ನ ರೋಂಡ ಮುಂದೆ ಬೇರ್ಪಡುವುದು ಖಂಡಿತ. ಶಾಂತ, 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 ಎಲ್ಲಿಗೆ ಹೋಗಿದ್ದೆ ಹಾಳಾದವಳೆ? ಕೈಗೆ ಅರಿಶಿನ ಹಚ್ಚಬೇಕಿತ್ತು. ಶಾಂತ, ಶಾಂತ. ಶಾಂತ, ಶಾಂತ ಹಚ್ಚಿದ ಔಷಧಿಯಿಂದ ನಿಮ್ಮ ಗಾಯ ವಾಸಿ ಆಗ್ಲಾರ್ದು ಬಾವ. ನಾನೇ ತೆಗೆದುಕೊಂಡು ಬಂದಿದ್ದೇನೆ. ದನಿ ಬನ್ನಿ, ನಿಮ್ಮ ಕೈ ಮುಂದೆ ಮಾಡಿ ನಾನೇ ಹಚ್ಚುತ್ತೇನೆ. ಏನಮ್ಮ ರಂಜನಾ, ನಿಮ್ಮ ತಾಯಿ ಅಕ್ಕಂದಿರು ನಡೆಸಿಕೊಂಡು ಬಂದ ವೈದ್ಯಕೀಯ ಶಕ್ತಿಯನ್ನು ಸ್ವತಃ ನೀನೇ ತಯಾರು ಮಾಡಿದ್ದೇನಮ್ಮ ರಂಜನಾ? ಹೌದು ದನಿ, ನಮ್ಮ ತಾಯಿಯವರ ಸಂಪ್ರದಾಯವೊಂದ, ಅದು ಅಲ್ಲದೆ ಅಕ್ಕಣದಿಂದಲೂ ನಾನು ಕೂಡ ಈಗ ತಯಾರ ಮಾಡಿದ್ದೇನೆ. ಅದಕ್ಕಾಗಿ ಈ ನಿಮ್ಮ ಗಾಯದ ಸುದ್ದಿ ಕೇಳಿ ನಾನು ಓಡಾಡಿ ಔಷಧ ತೆಗೆದುಕೊಂಡು ಬಂದಿದ್ದೇನೆ. ಕೈ ಚಾಚರಿ ನಾನೇ ಹಚ್ಚುತ್ತೇನೆ. ನನ್ನ ಮಡದಿಯ ಹೊರತು ಮತ್ಯಾರ ಕೈ ಮುಟ್ಟದ ನಾನು ನಿನ್ನ ಕೈಗೆ ನನ್ನ ಕೈ ಹೇಗೆ ಕೊಡಲಮ್ಮ ರಂಜನಾ? ತಿಳಿದವರಾದ ನೀವು ಈ ರೀತಿ ಮಾತು ಆಡುವುದೇ ಚೇಚೆ ಬೇಡ. ನೋಡಿದನಿ, ಆ ಗಾಯಿಗೆ ಔಷಧಿ ನಾನು ಹಚ್ಚುತ್ತೇನೆ, ನಾನೇ ತಯಾರು ಮಾಡಿದ್ದೇನೆ. ಬೇಗ ನಿಮ್ಮ ಗುಣಮುಖತ ಆದರೆ ಸಾಕು. ಕೈ ಮುಂದೆ ಮಾಡಿದನಿ. ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ಅಮ್ಮ.
ಈ ಪ್ರೀತಿ ಶಾಶ್ವತವಾಗಿ ಹೀಗೆ ಉಳಿಲೆಂದು ತಾನೇ ನಾನು ಓಡೋಡಿ ಬಂದದ್ದು. ಕೈ ಮುಂದೆ ಮಾಡಿದ್ದೇನೆ, ನಾನೇ ಹಚ್ಚುತ್ತೇನೆ. ನೀವು ಬೇಗ ಗುಣವಾದ್ರೆ ಅಷ್ಟೇ ಸಾಕು ನನಗೆ. ಈ ನಿನ್ನ ಉಪಕಾರಕ್ಕೆ ನನ್ನಿಂದ ನಿನಗೇನು ಸಹಾಯ ಬೇಕು ಕೇಳಮ್ಮ, ತಪ್ಪದೇ ಕೊಡುತ್ತೇನೆ. ನನ್ನ ಆಸೆಯನ್ನು ಪೂರೈಸುತ್ತರ ನೀವು? ಕೊಟ್ಟ ಮಾತಿಗೆ ತಪ್ಪಿ ನಡೆಯುವಂಥ ಕೆಲಸ ನಾ ಹುಟ್ಟಿನಿಂದಲೂ ಮಾಡಿಲ್ಲ. ನಿನ್ನ ಆತ್ಮಕ್ಕೆ ತೃಪ್ತಿ ಆಗುವಂಥ ವಸ್ತು ಬೇಕಾದ್ದನ್ನು ಕೇಳಮ್ಮ, ನನ್ನ ತಾಯಿಯ ಸಾಕ್ಷಿಯಾಗಿ ಕೊಡುತ್ತೇನೆ ಪ್ರಮಾಣವಾಗಿ. ಆಯ್ತೇ? ಆಯ್ತು. ದುಡ್ಡು ಕೊಟ್ಟರೆ ಕೊಳಿತಾ ಹೋಗುತ್ತೆ, ಆಸ್ತಿ ಕೊಟ್ಟರೆ ಕೊಳಿತಾ ಹೋಗುತ್ತೆ. ಆದರೆ ನೋಡಿ, ನೀವು ಶಾಶ್ವತವಾಗಿದ್ದನ್ನು ಕೊಟ್ಟರೆ ಅದು ಶಾಶ್ವತವಾಗಿ ಹಾಗೇ ಇರುತ್ತದೆ. ಏನಮ್ಮ ಅದು ಕೇಳು. ನನ್ನ ಕೈ ಹಿಡಿದು ನನಗೆ ಬಹಳ ಆಸರೆಯಾದರೆ ಅಷ್ಟೇ ಸಾಕು ನನಗೆ. ರಂಜನಾ, ಎಂಥ ದುಸ್ತಾರವಾದ ಮಾತು ಕೇಳಿದೆ ನಿರ್ಲಜ್ಜ ಹೆಣ್ಣೆ. ನೀನೊಬ್ಬಳು ದಯಾಗುಣದ ಹೆಣ್ಣೆಂದು ತಿಳಿದು ನಿನಗೆ ನಾನು ಮಾತು ಕೊಟ್ಟರೆ ನೀನು ಹೆಣ್ಣಲ್ಲ, ಹೆಮ್ಮಾರಿ. ನಿಮ್ಮ ತಾಯಿ ಅಕ್ಕಂದಿರು ನಡೆಸಿಕೊಂಡು ಬಂದ ಈ ವೈದ್ಯಕೀಯ ಕಾರ್ಯವನ್ನು ನಡೆಸುವ ವೇಷ ಹೆಣ್ಣೆ ಸರಿಯಾಚೆ. ಧರ್ಮ ತುಂಬಿದ ಮನೆಯಲ್ಲಿ ಧರ್ಮದಿಂದ ನಡೆದುಕೊಂಡಿದ್ದೀರಿ ಅಂತ ನಾನು ತಿಳಿದುಕೊಂಡಿದ್ದೆ. ಆ ಧರ್ಮದ ಹಾದಿ ಬಿಟ್ಟು ಈ ರೀತಿ ನನಗೆ ಅನ್ಯಾಯ ಮಾಡ್ತಾ ಇದ್ದಾರಲ್ಲ. ನೋಡಿ, ನೀವು ನನಗೆ ಏನೇ ಅಂದರೂ ಸರಿ, ನೀವು ನನಗೆ ಆಸರೆ ಆಗಲೇಬೇಕು. ರಂಜನಾ, ಧರ್ಮ ದೇವತೆಯಾದ ಅಂತ ನನ್ನ ಹೆಂಡತಿ ನನ್ನ ಮನೆಯಲ್ಲಿದ್ದರೂ ನಾನಿನ್ನ ಕೈ ಹಿಡಿಯಲಿ? ಛೇ, ಊರನ್ನೇ ಆಳಿ ನ್ಯಾಯ ದೊರಕಿಸಿಕೊಡುವ ಶೂರ ನಾನು. ನಿನ್ನಂಥ ಹೇಸಿಯ ಕೈ ಹಿಡಿದು ಅಧರ್ಮದ ಅಡಿಪಾಯ ಹಾಕಲೆ? ಛೇ, ಇದು ಧರ್ಮಕ್ಕೆ ದಾರಿ ತೋರಿಸುವ ಧರ್ಮ ತುಂಬಿದ ಮನೆತನ ಇದು. ಈ ಮಾತು ನೀವು ಹೇಳ್ತಾ ಇದ್ದೀರಾ? ಧರ್ಮ ತುಂಬಿದ ಮನೆ ಅಂತ ಆ ಧರ್ಮನ ನಡೆದುಕೊಳ್ಳಬೇಕು ನೀವು. ಆ ಧರ್ಮದ ದಾರಿ ಬಿಟ್ಟು ಹಿಡಿತಾ ಇದ್ದೀರಲ್ಲ, ಹೇಳಿದೆ ನಿಮ್ಮ ಧರ್ಮತನ. ಇದೆಂತ ಸಿಡಿಲಿನ ಮಾತು, ಇದೆಂತ ಸಿಡಿಲಿನ ಮಾತು. ಈ ಸಿಡಿಲಿನ ಆರ್ಭಟಕ್ಕೆ ಕಮರಿ ಕುಪ್ಪಳಿಸಿ ಹೋಗುತ್ತಿವೆಯಲ್ಲ ನನ್ನ ನ್ಯಾಯದ ಉಸಿರು. ರಂಜನಾ, ರಂಜನಾ, ಎಂಥ ಮೋಸದ ತಿರುವಿಗೆ ನನ್ನನ್ನು ಸಿಲುಕಿಸಿದೆ ರಂಜನಾ. ಯಾಕೆ ತಡವರಿಸ್ತಾ ಇದ್ದಾರಲ್ಲ? ಏನಾಗಿದೆ? ಬಾಯಿ ಬಿಚ್ಚಿ ಹೇಳಿ, ಎಲ್ಲಿ ಹೋಗಿದೆ ನಿಮ್ಮ ಧರ್ಮ ಮಾಡೋದು? ರಂಜನಾ, ನೀನು ಯಾರಿಗೆ ಯಾವ ಮಾತು ಬೊಗಳ್ತಾ ಇದೀಯ ಅಂತ ಚೆನ್ನಾಗಿ ಬೊಗಳು. ಇರದಿದ್ದರೆ ಏನ್ ಮಾಡ್ತೀರಾ? ಪ್ರಾಣ ತೆಗಿತಾರಾ? ಬೇಡ ರಂಜನಾ, ಬೇಡ. ನೀ ನನ್ನ ಕೈ ಹಿಡಿದು ಈ ಸಮಾಜದಲ್ಲಿ ನನ್ನ ತಲೆ ಕೆಳಗೆ ಮಾಡಬೇಡ. ನನ್ನ ನ್ಯಾಯದ ಕುರ್ಚಿಗೆ ಧಕ್ಕೆ ತರಬೇಡ. ನಿನಗೆ ಕೈ ಮುಗಿದು ಕೇಳುತ್ತೇನೆ, ನೀನು ನನಗೆ ತಂಗಿಯ ಸಮಾನ. ಪ್ರೀತಿಯಿಂದ 10 ತೊಲೆ ಬಂಗಾರ ಕೊಡುತ್ತೇನೆ. ತೆಗೆದುಕೊಂಡು ಹೊರಟು ಹೋಗಿಬಿಡು, ಇಲ್ಲಿಂದ ಹೊರಟು ಹೋಗಿಬಿಡು. ಛೇ ಛೇ, ನೀವು ಏನೇ ಹೇಳಿದ್ರು ನಾನು ಮಾತ್ರ ಕೇಳುವುದಿಲ್ಲ. ನಿಮ್ಮ ಆಸ್ತಿ ಈಸ್ತಿ ಯಾವುದು ಬೇಡ ನನಗೆ. ನೀವು ಕೈ ಹಿಡಿದಿಲ್ಲ ಅಂತ ಹೇಳಿದ್ರೆ ಸಾಕು ನನಗೆ. ನೋಡಿ, ನಿಮ್ಮ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ನನಗೆ ನಿಮ್ಮ ಸತಿಯ ಸ್ಥಾನ ಕೊಡಿ ಅಂತ. ಹೌದು ರಂಜನಾ. ಏಕೆ ಏಕೆ ಈ ಮೌನ? ಹೇಳಿ, ನಿಮ್ಮ ಕೈ ಹಿಡಿಯೋ ಬಹಳ ಯೋಗ್ಯತೆ ನನಗಿಲ್ಲವೇ? ಹೌದು ರಂಜನಾ, ಹೌದು. ನೋಡಿ, ಆ ದೇವರು ಕೃಷ್ಣರಾಯಿಗೆ 16,003 ಜನ ಹೆಂಡರು ಇದ್ರು. ಏಕೆ? ಅವನು ಮತ್ತು ಆ ಶಿವ ಕೂಡ ಆ ಪಾರ್ವತಿನ ಇಟ್ಟುಕೊಂಡು ಗಂಗೆ ಗೌರನ್ನ ಏಕೆ ಮದುವೆ ಆಗ? ಹೇಳಿ ನೋಡೋಣ. ಒಬ್ಬ ಗಂಡಸನಿಗೆ ಇರಬೇಕಾದ ವಸ್ತು ಏಕಪತ್ನಿ. ಅದುವೇ ಏಕಪತ್ನಿ ವ್ರತಸ್ಥ. ನೋಡಿ, ನೀವು ಏಕೆ ಈ ಪತಿವ್ರತ ಅಂತ ಹೇಳ್ತಾ ಇದ್ದೀರಿ? ನನ್ನ ಆಸೆಯನ್ನು ನೀವು ನಿರಾಸೆಗೊಳಿಸಬೇಡಿ. ನನ್ನ ಮಾತನ್ನು ಕೇಳಿ. ಇದೆಂಥ ಕಠೋರ ಪ್ರಸಂಗವಿದು. ನಾನೇನು ಮಾಡಲಿ? ಹಸಿದು ಬಂದವಳೆ ಗುಣಪಡಿಸಿ ಮಡದಿ ಅಂತ ಸ್ವೀಕರಿಸಲಿ?
ಇಬ್ಬರೆಂಡರಾದರೆ ತಪ್ಪಿ ಹೇಳುವಿದೆಯೇ ಹೇಳು. ತಪ್ಪಿಲ್ಲ ಮೂಡ, ತಪ್ಪಿಲ್ಲ. ಹಸಿದು ಬಂದವರಿಗೆ ಕೃಷಿಯ ನೀಡಿ ಆಶ್ರಯ ಕೊಟ್ಟರೆ ಇದು ಶುದ್ಧ ತಪ್ಪಲ್ಲ ಮೂಡ, ಶುದ್ಧ ತಪ್ಪಲ್ಲ. ಹೌದು, ನಾನಿವಳಿಗೆ ತಾಳಿ ಕಟ್ಟಿ ಮಡದಿ ಅಂತ ಸ್ವೀಕರಿಸಲೇಬೇಕು. ಅದುವೇ ನನ್ನ ಧರ್ಮ. ಬೇಡ ರಾಮಚಂದ್ರ, ಬೇಡ ಬೇಡ ರಾಮಚಂದ್ರ, ಬೇಡ ಬೇಡ. ಶ್ರೀರಾಮನಾಗಿ ಬೆಳಗಬೇಕಾದ ನೀನು ಈ ದುಶ್ಚಟದ ಕಾಲ ಹಿಡಿದರೆ ನ್ಯಾಯ ನೀಡುವ ದೇವರೇ ದಾರಿ ತಪ್ಪಂತೆ ಆಗಿ ಈ ಊರಲ್ಲಿ ಗುರುಬಿಲ್ಲದ ಮಠವಾಗಿ ದೇವರದ ಗುಡಿಯಾಗುವುದು ಬೇಡ ಬೇಡ ಬೇಡ. ಇವಳನ್ನು ಬೇಗ ತಳ್ಳಿ ಹಾಕು, ತಳ್ಳಿ ಹಾಕು, ತಳ್ಳಿ ಹಾಕು. ಹೌದು ಹೌದು, ನಾನೀ ಕೆಲಸ ಮಾಡಿದರೆ ಮಾಡಿಕೊಂಡ ಮಡದಿಗೆ ಮೋಸ ಮಾಡಿದ್ದಲ್ಲದೆ ಈ ನಾಡಿಗೂ ಮೋಸ ಮಾಡಿದಂತೆ ಸರಿ. ನನ್ನದು ಧರ್ಮ ತುಂಬಿದ ಮನೆತನದ ವಂಶನಂತ ನಡೆದರೆ ಇದು ಧರ್ಮ ತುಂಬಿದ ಮನೆತನ. ಹುಚ್ಚಪ್ಪ, ಕಾಮಕ್ಕೆ ಕಣ್ಣಿಲ್ಲ, ಮಾತಿಗೆ ಮಿತಿ ಇಲ್ಲ. ಈಗ ನೀನು ಇವಳನ್ನು ಹೊರ ಹಾಕಿದರೆ ನಿನ್ನ ಅಮೃತವಾದ ವಚನಕ್ಕೆ ನೀರಿ ಧಕ್ಕೆ ತರ್ತೀಯ, ನಿನ್ನ ಅಮೃತ ನೋಡಿ ಹಾಳು ಮಾಡ್ಕೋತೀಯ. ಈ ಸಮಾಜಕ್ಕೆ ನೀನು ವಚನ ಭ್ರಷ್ಟನಾಗ್ತೀಯ. ನೋಡು, ಬೇಡ ಬೇಡ ರಾಮಚಂದ್ರ, ಬೇಡ. ಹೌದು ಹೌದು, ನಾನು ವಚನ ಭ್ರಷ್ಟನಾಗಲಾರೆ. ನಾನಿವಳನ್ನು ಮಡದಿ ಅಂತ ಸ್ವೀಕರಿಸಲೇಬೇಕು. ಅದುವೇ ನನ್ನ ಮಾನವ ಧರ್ಮ. ಅದು ನಿನ್ನ ಭ್ರಮೆ. ಒಂದು ಮುತ್ತು ಒಡೆ ಹೋದರೂ ಮತ್ತೊಂದು ಮುತ್ತಿರೋದಲ್ಲವೇ ನಿನಗೆ? ಹುಚ್ಚ ಹುಚ್ಚ, ಯಾಕೆ ಅನೇಕ ವಿಚಾರ ಮಾಡ್ತೀಯ? ಮೊದಲು ನಿನ್ನ ನಂಬಿ ಬಂದ ಈ ಹೆಣ್ಣಿಗೆ ಆಶ್ರಯ ಕೊಡು, ಆಶ್ರಯ ಕೊಡು, ಆಶ್ರಯ ಕೊಡು. ಆಯ್ತು ರಂಜನಾ, ಆಯ್ತು. ಹೌದು ಹೌದು, ನಾನಿವಳಿಗೆ ತಾಳಿ ಕಟ್ಟಿ ನನ್ನ ಮಡದಿ ಅಂತ ಇವಳನ್ನು ಸ್ವೀಕರಿಸಲೇಬೇಕು. ಯಾಕೆ ಏಕೆ ಹೀಗೆ ಬಡಬಡಿಸ್ತಾ ಇದ್ದೀರಿ? ಏನಾಯ್ತು ನಿಮ್ಗೆ? ಆಯ್ತು ರಂಜನಾ, ಆಯ್ತು. ಮುಂಜಾನೆ ಈ ಮಂಜಿನಲ್ಲಿ ತೇಜಪುಂಜವಾಗಿ ಕಾಣೋ ಈ ನಿನ್ನ ರೂಪ ತುಂಬಿಸಿ ಆನಂದಿಸುವೆ. ಬಾ ಎನ್ನ ತೋಳ್ತೆಕೆಯಲ್ಲಿ. ಇಂದಿನಿಂದ ನಿನ್ನನ್ನು ಎರಡನೇ ಹೆಂಡತಿಯಾಗಿ ಗಾಂಧರ್ವ ರೀತಿಯಲ್ಲಿ ವಿವಾಹವಾಗುವೆ. ಬಾ ಎನ್ನ ತೋಳ್ತೆಕೆಯಲ್ಲಿ ಬಿಗಿದಪ್ಪಿ ಹಾಡಲು. ಬನ್ನಿ ಚಂದ್ರ, ಬೆಳದಿಂಗಳ ಬಾಲಿಯಂತೆ ನಾನು ನಿಮ್ಮನ್ನು ಹಂಬಲಿಸುತ್ತಿರುವೆ. ಬಾರ್ ಕವಿಗಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ಕವಿಗಾಳಿದಾಸನ ಓ ನನ್ನ ಶಕುಂತಲೆ, ಕವಿಗಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ನನಗಾಗಿ ಆ ದೈವ ನಿನ್ನ
ನಿನಗಾಗಿ ಈ ಹೃದಯ ನಿನಗಾಗಿ God is proposed. I wonderful. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. God is disposal. Wonderful, wonderful. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಲಾ 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 ಲಾ, ಲಾ 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 ಲಾ, ಲಾ 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 ಲಾ, ಲಾ 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 ಲಾ. ಜಯವಾಗಲಿ ದೊಡ್ಡವರಿಗೆ ಜಯವಾಗಲಿ, ದೊಡ್ಡವರಿಗೆ ಜಯವಾಗಲಿ, ದೊಡ್ಡವರಿಗೆ ಜಯವಾಗಲಿ. ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು ಸಲ್ಲಿಸುತ್ತಾ, ಯಾವ ಬಸವೇಶ್ವರ ಜಾತ್ರಾ ಹಾಗೂ ಜೈ ಹನುಮಾನ್ ಜಾತ್ರಾ ಅಂಗವಾಗಿ ಮತ್ತು ನಮ್ಮ ಬಸವಣ್ಣನ ಪಾದಕ್ಕೂ ನಮಸ್ಕಾರ ಸಲ್ಲಿಸುತ್ತಾ, ಜೈ ಹನುಮಾನ ಪಾದಕ್ಕೂ ನಮಸ್ಕಾರ ಸಲ್ಲಿಸುತ್ತಾ, ಊರ ಗ್ರಾಮ ದೇವಿ ಪಾದಕ್ಕೂ ನಮಸ್ಕಾರ ಸಲ್ಲಿಸುತ್ತಾ, ಈಗ ಒಣ್ಣೂರ ಗುರು ಹಿರಿಯರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸಲ್ಲಿಸುತ್ತಾ, ನಾನು ಒಂದೆರಡು ಮಾತೇನು ಹೇಳುತ್ತೇನೆ ಅಂತ ಅಂದರೆ, ಈಗಾಗಲೇ ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, 4-6 ಸಲ ನನ್ನನ್ನು ಆರಿಸಿ ತಂದು ಆಯ್ಕೆ ಮಾಡಿದ್ದೀವಿ. ನಿಮ್ಮ ಆಶೀರ್ವಾದ ನನಗೆ ಯಾವತ್ತೂ ಖಂಡಿತವಾಗಿದೆ, ಇರುತ್ತೆ. ಇದು ಅಲ್ಲದೆ ನಮ್ಮ ವಿರೋಧ ಪಕ್ಷ ರೌಡಿ MLA ಒಬ್ಬ ಕೊಟ್ಟಿರ್ತಾನೆ. ಅದಕ್ಕಾಗಿ ನನಗೆ ನೀವು ಯಾವತ್ತು ಓಟ್ ಹಾಕಿ ಆರಿಸ್ತರಬೇಕಾಗಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ, ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಯಾಕಂತಂದ್ರೆ ನಮ್ಮ ಬೈಲಹೊಂಗಲ ತಾಲೂಕು ಒಣ್ಣೂರು ಅಂದ್ರೆ ಯಾವಾಗಿದ್ರೂ ಎತ್ತಿದ ಕೈ ವ್ಯಕ್ತಿ ನೋಡಿ ಓಟ್ ಹಾಕುವುದಂತಂದ್ರೆ ನಮ್ಮ ಬೈಲಹೊಂಗಲ ತಾಲೂಕು ಒಣ್ಣೂರನ. ಅದಕ್ಕೆ ನಿಮ್ಗೆ ದಯವಿಟ್ಟು ಇನ್ನೊಮ್ಮೆ ನಮ್ಮನ್ನು ಆರಿಸ್ತರಬೇಕಂತೇಳಿ ನಿಮಗೆಲ್ಲರಿಗೂ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನಾನು ಒಂದೆರಡು ಮಾತೇನು ಆಶ್ವಾಸನೆ ಹೇಳ್ತೀನಿ ಅಂತಂದ್ರೆ, ಈಗಾಗಲೇ ನಮ್ಮ ಚಚಡಿ ಏತ್ ನೀರಾವರಿ ಕಾವಲಿಯನ್ನು ಅಲ್ಲಲ್ಲೇ ಒಂದು ಸ್ವಲ್ಪ ಕೆಲಸ ನಿಂತದೆ. ಅದನ್ನು ಹಬ್ಬದ ಒಳಗಾಗಿ ನಿಮಗೆ ನೀರು ಬಿಡುವಂಗೆ ಮಾಡಿಕೊಡುತ್ತೇನೆ. ಮತ್ತು ಹೆದ್ದಾರಿ, ಯಾವ ಹೆದ್ದಾರಿಪ್ಪ ಅಂತಂದ್ರೆ, ಈಗಾಗಲೇ ಗೋವಾ ಟು ಹೈದರಾಬಾದ್ ಅದು ಕೆಲಸ ಚಾಲೂ ಅದ. ಇನ್ನೂ ನಿಮಗೆ ಏನು ಬೇಕಾದ ಕೆಲಸವನ್ನು ನಾನು ಮಾಡಿಕೊಡಕ್ಕೆ ಸಿದ್ಧಂತದ. ಮತ್ತೇನಪ್ಪ ಅಂತಂದ್ರೆ, ದೇಶದ ಬೆನ್ನೆಲುವ ರೈತ ಈಗ ಕೈ ಕಟ್ಕೊಂಡು ಸುಮ್ ಕುಂತಾನ. ಯಾಕೆ ಕುಂತಾನವ? ಅವನು ದುಡ್ದಾಗಣ ದೇಶಕ್ಕೆ ಒಂದು ತುತ್ತ ಅನ್ನ. ಹೌದು, ಅವ್ರಿಗೆ ಯಾರೂ ಹೆಣ್ಣು ಕೊಡಬಾರ್ದು. ಅವ್ರಿಗೆ ಹೆಣ್ಣು ಕೊಟ್ಟವರಿಗೆ 5,501 ರೂಪಾಯಿ ನಾವು ಮಂತ್ರಿ ಆದ ಕೂಡಲೇ ಮಂಜೂರು ಮೊದಲೇ ಮಾಡಿಬಿಡು. ಇನ್ನೊಂದು ಏನಪ್ಪ ಅಂತಂದ್ರೆ, ಗ್ಯಾಸಿಂದ ಒಂದು ಸ್ವಲ್ಪ ಅಭಾವ ಹೆಚ್ಚಾಗೈತಿ. ಮನೆ ನಳ ಅಂತ ಎಲ್ಲರಿಗೂ ಬಂದಾವೆ. ಈ ಗ್ಯಾಸ್ ಒಂದು ಮನೆ ನಳ ಬಂದಂಗೆ
ಇದನ್ನು ಒಂದು ಗ್ಯಾಸ್ ನಿಮ್ಗೆ ಬೇಕಾದಂಗೆ ಮಾಡಿಕೊಡ್ತೀನಿ. ಮತ್ತು ನಮ್ಮ ರೈತರಿಗೆ ನಿಮ್ಮ ಸಹಾಯ ಸೌಲಭ್ಯ ಯಾವಾಗಿದ್ರೂ ನಾನು ನಿಮ್ಗೆ ಬೆಂಬಲಿದ್ದೇನೆ. ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. MLA ಸಾಹೇಬ್ರಿಗೆ ಹತ್ತರಲ್ಲಿ ನಿನ್ನಂತ ಗಂಡಾರಿಲ್ಲ, ನಮ್ಮೂರಲ್ಲಿ ನಿನ್ನಂತ ಗಂಡಾರಿಲ್ಲ. ಸಾಧನೆ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಈ ರಾಜವರ್ಮನಿಗೆ ಅಸಾಧ್ಯ ಎಂಬುದೇ ಇಲ್ಲ ಈ ಜಗದಲ್ಲಿ. ಆ ರಾಮಚಂದ್ರನೇ ನನ್ನ ತಮ್ಮನ ಬಾಳ ಮಿತ್ರನನ್ನು ಶತ್ರುವಾಗಿ ಮಾಡಿದ್ದು ಏಕೆ ಗೊತ್ತಾ? ರಾಮಚಂದ್ರ ಈ ರಾಜವರ್ಮ ಹೂಡಿದ ಬಾಣ ಎಂದು ಗುರಿ ತಪ್ಪಬಾರದೆಂದು ನಿನಗೆ ಗೊತ್ತಿದ್ದರು. ಮೃತ್ಯುವಾಗಿ ಕಾಡಿದೆ ನನ್ನ ಬಾಳಿಗೆ. ಆ ಮೃತ್ಯುಂಜಯನ ಗೆದ್ದ ಈ ರಾಮಚಂದ್ರ, ಈ ರಾಜವರ್ಮ ಶತ್ರುವಾಗಿ ನಿನ್ನ ಬಾಳಿನ ಮಿತ್ರನಾಗಿ ನಿನ್ನೆಲ್ಲ ಸರ್ವಾಸ್ತಿ ಸರ್ವಾಧಿಕಾರವನ್ನು ನನ್ನ ಕೈಗೆ ತೆಗೆದುಕೊಳ್ಳದಿದ್ದರೆ ನನ್ನ ಹೆಸರು ರಾಜವರ್ಮನೇ ಅಲ್ಲ. ಗಣ್ಯಾರ ಡಿಸೆಂಬರ್ 31ನೇ ತಾರೀಕಿಗೆ MLA ಇಲೆಕ್ಷನ್ ಫಿಕ್ಸ್ ಆತಂತ ನೋಡ್ರಿ ಅಪ್ಪ. ಹಾಗಾದರೆ ನನ್ನೆದುರಾಗಿ ಯಾರು ನಿಲ್ಲುತ್ತಾರೆ? ಮತ್ತಾರ್ರಿ ಅಪ್ಪ, ಅವ ಅದಾನಲ್ರಿ ನಮ್ಮ ವೈರಿ ವಾಟಾಳ್ ನಮ್ಮ ನಾಗರಾಜ್ ಅನ್ರಿ. ಅವನ ದೇಹ ಇನ್ನೊಂದು ದಿನದಲ್ಲಿ ಉಳಿಬಾರ್ದು. ಗಿರಿಧರ, ಯಾಕೆ ದಣಿ? ಹೋಗ್ಲೆ, ನೀನಿವತ್ತೇ ಸ್ಟೇಟ್ ಕೆಲಸ ನಿಲ್ಲಿಸಿ ಆ ಸುಂದರನಿಗೆ ಕುಂಕುಮ ಗುರುತಿಸಿ ಅವನ ರಕ್ತ ತಂದು ನನಗೆ ತಿಲಕ ಬಿಡು. ಆಯ್ತು ದಣಿ, ಆಯ್ತು. ಈ ತೇಜ ಮಂಡಲದಲ್ಲಿ ನೀವೇ ಗಂಡಾಗಿ ಮೆರೆಯುವಾಗ ನಿಮ್ಮೆದೆ ತಟ್ಟುವ ಕಂಡು ಇನ್ನು ಉಳಿಯಬಾರದು. ವೀರಭುಜ ಬಲವನ್ನು ಹೊಂದಿರುವ ಈ ವಜ್ರಗಿರಿನ ಕೈ ಚಳಕದಲ್ಲಿ ಆ ಪುಳಕಣಿ ಪಾತಾಳದಲ್ಲಿ ಅವಿತುಕೊಳ್ತರೋ ಅದನ್ನು ಸರ್ಪವಾಗಿ ಸುತ್ತಿ ತರುವೆ. ಶಾಬಾಷ್ ಗಿರಿಧರ, ಶಾಬಾಷ್. ನಿನ್ನ ಮಾತಿಗೆ ನಾ ತುಂಬಾ ಮೆಚ್ಚಿಕೊಂಡಿದ್ದೇನೆ. ನಿನ್ನಂತ ಬಲ ಛಲ ನನ್ನ ತಮ್ಮನಿಗಿದ್ದಿದ್ದರೆ ಈ ನಾಡನ್ನಾಳುವ ಧ್ವರನೇ ನಾನಾಗಿ ಬಿಡುತ್ತಿದ್ದೆ. ನಿಮಗೇಕೆ ಭೀತಿ ಆವರಿಸಿದೆ? ಆ ನಿಮ್ಮ ತಮ್ಮ ಷಂಡನಾದರೂ ಈ ನಿಮ್ಮ ತಮ್ಮ ಗಂಡ ಈ ನಾಡಿನ ಹತರ್ಬೆನ್ನು ನಿಮ್ಮ ಕೈಗೆ ತಲುಪಿಸಿ ಬಿಡ್ತಾನೆ. ಖಂಡಿತವಾಗಲು ಹೇಳಿತನದ ಮಾತೇ ಇಲ್ಲ. ಈ ಗಿರಿಧರನ ಚರಿತ್ರೆಯಲ್ಲಿ ಈ ಹಠಯೋಗಿ ಒಮ್ಮೆ ಛಲಗೈದು ನೆಲವತ್ತಿದರೆ ಕತ್ತಿ ಕಟಾರಿ ಹಿಡಿದ ವೀರರಲ್ಲೂ ಶರಣಾಗಿ ಬಂದಿಳುವರು ನನ್ನ ನಡೆದ ಆವರೆಯಲ್ಲಿ. ಅಂದಾಗ ಮುಂಬರುವ ರಾತ್ರಿಯಲ್ಲಿ ಆ ಸುಂದರ
ಮೈತ್ರಿ ಮಾಡಿ ಮೈತ್ರಿಯಾಗಿರೋ ವಿಶ್ವ ಸರ್ಕಾರವನ್ನು ಸಡಿಲಿಸಿ ಈ ನಾಡಿನ ಮುಖ್ಯಮಂತ್ರಿಯಾಗಿ ನಿಮ್ಮನ್ನೇ MLA ಆಗಿ ಮಾಡಿಸ್ತೀರಿ. ಓಕೆ? ಶಾಬಾಸ್ ಗಿರಿಧರ, ಶಾಬಾಸ್. ಕನಸು ಮನಸ್ಸಲ್ಲಿಲ್ಲ ಕಂಡರಿಯದ ಆ ಮುಖ್ಯಮಂತ್ರಿ ಪಟ್ಟ ನನ್ನ ಕೈ ಸೇರಿದರೆ ಈ ರಾಜವರ್ಮ ವೀರ ಸಿಂಹಾಸನವೇರಿ ನಗುತ್ತಾನೆ. ಅವಾಗ ನೋಡ್ರಿ ಅಪ್ಪ ಮುಂದ್ ಬಂದ್ ನಿಲ್ಲುದ ನೋಡ್ರಿ ಯಂಪೂರ್ ಸದನ ಯಾರಿಗಲೇ ಮತ್ತಾರಿರಿ ಅಪ್ಪ ನಮ್ಮ ವೈರಿಗಳಿರಿ. ಹಲೋ ನಮಸ್ಕಾರ ರೀ, ನಮಸ್ಕಾರ. ಅದಾರ್ರಿ ಅಪ್ಪ ನಮ್ಮ ದಣ್ಯಾರ ಅದಾರು ಮನ್ಯಾಗ ಅದಾರ್ರಿ. ಕೊಡ್ತಾನ ನೋಡ್ರಿ ದಣ್ಯಾರ ಕೈಯಾಗ ಫೋನ್ ರೀ. ದಣ್ಯಾರ ನಿಮಗ್ ಫೋನ್ ರೀ. ಹಲೋ, ನಾ ರಾಜವರ್ಮ. ಏನು ನನ್ನ ಉಡಾವಣೆಗೆ ಬರುತ್ತಿರುವ ಕಂಟ್ರೋಲ್ ಕಾಳನ್ನು ಆ ಬೀರ ಹಿಡಿದು ಹಾಕಿದ್ದಾನೆ. ಏನೋ ಚಂಡ ಕೇವಲ ಒಬ್ಬ ತಿರುಕನಿಗೆ ಹೆದರಿ ನನಗೆ ಫೋನ್ ಮಾಡ್ತೀಯಾ? ಆ ಗಾಡಿಯನ್ನೇ ಅಲ್ಲೇ ನಿಲ್ಲಿಸಿರುವಾಗ ಅವನನ್ನು ಸುಟ್ಟು ಹಾಕಬೇಕಿತ್ಲೇ ರಣ ಹೇಳಿ. ಏನು ಆ ಪುಟ್ ಇನ್ಸ್ಪೆಕ್ಟರ್ ಸಮೇತ ಬಂದಿದ್ದ. ಬರ್ಲಿ ಅವನಿಗೆ ನಾನು ಏನು ಮಾಡಬೇಕಂತ ಚೆನ್ನಾಗಿ ಗೊತ್ತು. ಏನಿಲ್ಲ, ಯಾರು ಹೇಳಿ ಇನ್ಸ್ಪೆಕ್ಟರ್ ಅಂತ? ನಮ್ಮವರಲ್ಲಿಯೇ ಅವಿತು ಬೆಳೆದ ಹರಿಶ್ಚಂದ್ರ. ಹರಿಶ್ಚಂದ್ರ ಆತನು ಸತ್ಯವನ್ನು ಹುಡುಕಿದ್ರೆ ಅವನಿಗೆ ಸುಡುಗಾಡವೇ ಸಾಕ್ಷಿ. ಅದಕ್ಕಂತೆ ನೀನೀಗಲೇ ಹೋಗಿ ಅವನ ರುಂಡ ಚಂಡಾಡಿ ಅವನ ಹೆಂಡತಿಯನ್ನು ನಿನ್ನ ಮುಂಡದ ಮೇಲೆ ತಂದು ಬಿಡು. ಅವಾಗನ ಆಗುದ್ ನೋಡ್ರಿ ಅಪ್ಪ ನಮ್ಮ ಮನಸ್ಸಿಗೆ ಅಟ್ ಶಾಂತಿ. ಹಾರಾಡ್ಬೇಡ ಸಾವುಕಾರ, ಹಾರಾಡ್ಬೇಡ. ಈ ಕಳ್ಳನರಿಯನ್ನು ಕಟ್ಕೊಂಡು ಚಿಗದಾಡಬೇಡ. ಆ ಹರಿಶ್ಚಂದ್ರ ಇನ್ಸ್ಪೆಕ್ಟರ್ ರುಂಡ ತೆಗೆದುಕೊಂಡು ಇನ್ನು ಹುಟ್ಟಿಲ್ಲ ಈ ನಾಡಿನಲ್ಲಿ. ಅವನ ರೋಂಡ ಅಷ್ಟೇ ಯಾಕೋ, ಅವನ ಹೆಂಡತಿ ಶೀಲ, ಅವನ ಹೆಸರು ಇನ್ನೊಂದ್ಸಾರಿ ಎತ್ತಿದ್ರೆ ಹೆಸರು ಎತ್ತಿರ ಕತ್ತೆಗಳ ರುಂಡ ತೆಗೆದು ಆ ಮಹಾತಾಯಿಯ ಪಾದಕ್ಕೆ ಅರ್ಪಿಸ್ಬಿಡ್ತೀನಿ. ಇವನು ಬರೀ ಬೀರನಲ್ಲ, ನಿಮ್ಮಂತವರ ದಬ್ಬಾಳಿಕೆಯನ್ನು ಮೆಟ್ಟಲು ಹಠ ತೊಟ್ಟ ಶೂರ. ಏನೋ ಸಾವುಕಾರ, ಒಂದು ವಾರ ಈ ಬೀರ ಊರಲ್ಲಿಲ್ಲ ಅಂತೇಳಿ ನಮ್ಮ ಮಾಮನ ಕಣ್ಣಿಗೆ ಮಣ್ಣರ್ಚಿ ಇಂಥ ಹಲ್ಕ ಕೆಲಸ ಮಾಡ್ತಾ ಇದ್ರಲ್ಲ ನಾಲಾಯ್ಕಳ. ಬಡವರಿಗಾಗಿ ಸರ್ಕಾರ ಒದಗಿಸುವ ಕಂಟ್ರೋಲ್ ಕಾಳನ್ನ ನಿಮ್ಮ ಬಕ್ಕಸಕ್ಕೆ ಎತ್ತಿ ಹಾಕಿ ತುಂಬಿಕೊಳ್ತಾ ಇದ್ದೀರಲ್ಲ, ನಾಚಿಕೆ ಆಗಲು ನಿಮ್ಮ ಜನ್ಮಕ್ಕೆ. ಬೀರೋ, ಅದನ್ನು ನಾನೇ ಮಾಡಿದ್ದು ಅಂತ ಯಾರು ಹೇಳುತ್ತಾರೆ? ಬಡವರ ಪರವಾಗಿ ಹೋರಾಟ ಮಾಡಿ ನಿತ್ಯ ಸತ್ಯವನ್ನೇ ಪಾಲಿಸುವ ಈ ಬೀರ ನಿಮ್ಮಂತ ಶ್ರೀಮಂತರ ಕಡು ವೈರಿ. ಏನೋ ಸಾವುಕಾರ, ಜನ ಕೂಳಿಲ್ಲ ವಲಸೆ ಹೋಗ್ತಾ ಇದ್ರೆ ಈ ನಿಮ್ಮ ಮೂವರು ಸೇರಿ ಇಂಥ ಹಲ್ಕ ಕೆಲಸ ಮಾಡಿದ್ರೆ ನಿಮ್ಮ ಮೂವರ ಕೈನ ಕತ್ತರಿಸಾಕ್ಬಿಡ್ತೀನಿ. ಏ ಬೀರ, ಯಾರಿಗೆ ಏನು ಮಾತಾಡ್ತಿದ್ದ ಚೆನ್ನಾಗಿ ಬಗಳು. ನಾನು ಡಿಸ್ಟಿಕ್ ಅಲ್ಲ, ಸ್ಟೇಟ್ ಅಲ್ಲ, ಸೆಂಟ್ರಲ್ ರೌಡಿ. ಈ ರೌಡಿ ಮುಗಿಸಿದ್ದಿರ್ಬೇಕಂತ ಒಂದೇ ಸಲ ತಲೆ ಕೈ ಆಡಿಸಿಕೊಂಡರೆ ಅಂದೇ ನಿನ್ನ ಪ್ರಾಣಿ ಅಮನ ಕೈಯಲ್ಲಿರುತ್ತದೆ. ನಿಮ್ಮಂತವ್ರಿಗೆ ಹೆದರಿ ಬಗ್ಗಿ ನಡೆಯನಲ್ಲ ಈ ಬೀರ. ಸತ್ಯದ ಮಾತಿಗೆ ನೀನ್ಯಾಕೋ ನಿಮ್ಮ ಅಪ್ಪನಂತವ್ರಿಗೆ ಇದ ಉತ್ತರ ಕೊಡ್ತೀನಿ. ಏ ಬೀರ, ಮುಗಿಯಿತು ನಿನ್ನ ಋಣ.
ಏ ಅಪ್ಪ ಗಿರ್ಯಾಣ ಈಗ ಅವನು ಕತಿ ಮುಗಿಸ ನಮ್ಮನ್ನ ವ್ಯತಿ ಮಾಡಬಾರ್ಲಿ ಅಪ್ಪ ಬಿಚ್ಚಲೇ ಅಪ್ಪ ಹುಡುಗನ ಕೈ ಬಿಚ್ಚು ಹೋಗ್ಲೇ ನಿನಗೆ ಜೀವದಾನ ಮಾಡಿದ್ದೇನೆ ಬದುಕಿಕೋ ಇರದಿದ್ದರೆ ನನಗೆ ಜೀವದಾನ ನಿತ್ಯ ಸತ್ತಕ್ಕೆ ಹೋರಾಡಿ ನಿಮ್ಮಂತ ಅನೇಕ ಕುತ್ತಾಗಳಿಗೆ ಜೀವದಾನ ಮಾಡಿ ನನಗೆ ನಿಮ್ಮ ಪ್ರೀತಿನೇ ಇಲ್ಲ ಮಿಸ್ಟರ್ ರಾಜ್ ಗಿರ್ದಾರ್. ನಾಳೆ ಇದೊಂದು ಸಾರಿ ನಮ್ಮ ಮಾಮನಿಗೆ ತಿಳಿಸ್ದೆ ನಿಮಗೆ ಜೀವದಾನ ಮಾಡ್ತಾ ಇದ್ದೀನಿ. ನೀವು ಮರ್ಯಾದೆಯಿಂದ ಬದುಕಿದ್ರೆ ಸರಿ, ಇಲ್ಲ ಅಂದ್ರೆ ನಿಮಗೆ ಯಮಪುರಿನೇ ಖಂಡಿತ. ನಾನು ಬರ್ತೀನಿ. ದಣ್ಯಾರ ಇವನ ಹಂಗ ಸುಮ್ಮನ ಬಿಟ್ರ ನಿಮ್ಮ ಜೀವಂತಿ ಅಪ್ಪ ಉಳಿದ್ ನನಗ್ ಗ್ಯಾರಂಟಿ ಇಲ್ರಿ ಅಪ್ಪ. ಅದಕ್ಕೆ ಅವನ ಕತೆ ಮುಗಿಸುವಂತ ಒಂದು ಪ್ಲಾನ್ ಕೊಡ್ಲೇ ಮಗನ. ಬರ್ರಿ ಅಪ್ಪ ಇಲ್ಲೇ ಹೇಳ್ತಾನ ಬರ್ರಿ ಇಲ್ಲೇ. ಅಷ್ಟ ರಾಮಚಂದ್ರ ಕೈಯಾಗ ಬಂಗಾರ ಕೋಟ ಅವನ ಹೊರಗೆ ಹಾಕಿರ ಆತ ಬರ್ರಿ, ಅದ್ ನಮ್ಮ ಕೆಲಸ ಬರಬ್ಬರ ಹಾಕೈತಿ. ಗುಡ್ ಐಡಿಯಾ, ಗುಡ್ ಐಡಿಯಾ. ಗಣ್ಯಾರ ಇನ್ನು ಇದಕ್ಕಿಂತ ಗುಡ್ ಐಡಿಯಾಗಳ ಈ ಗುಮಾಸ್ತರಂತ ಇರ್ತಾವ್ರಿ ಅಪ್ಪ. ಇದನ್ನ ನಮ್ಮ ಅಣ್ಣವ್ರವ್ರೆಲ್ಲ ನೋಡತಾರ, ಇವ್ರ ಮುಂದೆ ಹೇಳ್ರ ಏನಾರ ತಿಳ್ಕೊತಾರ್ರಿ. ಅಲ್ಲೇ ಹೇಳ್ತಾನ ಬರ್ರಿ ನಿಮಗ್ ಮನ್ಯಾಗ ಹಂಗ ಮಾಡೋಣ ಬರ್ರಿ ಅಪ್ಪ, ಹೋಗೋಣ ನಡ್ರಿ.